ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಆಕ್ಟಿವಿಟಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SSC GD 2026 ಜಿಕೆ ಪ್ರಶ್ನೋತ್ತರ ಕುರಿತು ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇದು ಬಂದ್ಬಿಟ್ಟು 30/4/2026 ಒಂದನೇ ಶಿಫ್ಟ್, ಎರಡನೇ ಶಿಫ್ಟ್ ಮತ್ತು ಮೂರನೇ ಶಿಫ್ಟ್ ನಲ್ಲಿ ಕೇಳಿರ್ತಕ್ಕಂಥ ಜಿಕೆ ಪ್ರಶ್ನೋತ್ತರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಈ ಶಿಫ್ಟ್ ನಲ್ಲಿ ಯಾವ ಪ್ರಶ್ನೆಗಳು ಬಂದಿವೆ ಮತ್ತು ಈ ಶಿಫ್ಟ್ ಬಂದ್ಬಿಟ್ಟು ಈಸಿ ಇತ್ತಾ ಅಥವಾ ಮಾಡರೇಟ್ ಇತ್ತಾ ಅಥವಾ ಹಾರ್ಡ್ ಇತ್ತಾ ಅಂತ ನಿಮಗೆ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಏನು ನೋಡ್ತಾ ಇಲ್ಲ ಫ್ರೆಂಡ್ಸ್, ಈಗಲೇ ಹೋಗಿ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪದೇ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಮೊದಲನೇದಾಗಿ ಇತಿಹಾಸ ಮತ್ತು ಭೂಗೋಳ ಅಂದ್ರೆ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಮೇಲೆ ಯಾವ ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯೊಂದಿಗೆ ಸೇರಿ ಯಾವ ಡೆಲ್ಟಾ ನಿರ್ಮಿಸುತ್ತದೆ? ಸರಿಯಾದ ಉತ್ತರ ಸುಂದರ್ಬನ್ ಡೆಲ್ಟಾ ನಿರ್ಮಿಸುತ್ತದೆ. ಇನ್ನು ಇದರ ಬಗ್ಗೆ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳ್ತೇವೆ ಫ್ರೆಂಡ್ಸ್. ಈ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಮುಂದಿನ ಎಕ್ಸಾಮ್ ನಲ್ಲಿ ಕೇಳ್ಬೋದು. ದಯವಿಟ್ಟು ಈ ಪ್ರಶ್ನೆಗಳನ್ನ ಫೋಕಸ್ ಮಾಡಿ ಫ್ರೆಂಡ್ಸ್. ಇದು ವಿಶ್ವದ ಅತಿ ದೊಡ್ಡ ನದಿ ಮೊಕಜ ಭೂಮಿಯಾಗಿದೆ. ಅಂದ್ರೆ ಬ್ರಹ್ಮಪುತ್ರ ನದಿ ಬಂದ್ಬಿಟ್ಟು ಇದು ವಿಶ್ವದ ಅತಿ ದೊಡ್ಡ ನದಿ ಮೊಕಜ ಭೂಮಿಯಾಗಿದೆ. ಇದು ತನ್ನ ಮ್ಯಾಂಗ್ರೋವ್ ಕಾಡುಗಳಿಗೆ ರಾಯಲ್ ಬೆಂಗಾಲ್ ಟೈಗರ್ ಎಂದು ಪ್ರಸಿದ್ಧಿಯಾಗಿದೆ. ಅಂದ್ರೆ ಇದು ತನ್ನ ಕಾಡುಗಳಿಗೆ ರಾಯಲ್ ಬೆಂಗಾಲ್ ಟೈಗರ್ ಎಂದು ಪ್ರಸಿದ್ಧಿಯಾಗಿದೆ. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಭೌಗೋಳಿಕವಾಗಿ ಗ್ರೇಟ್ ನಿಕೋಬಾರ್ಗೆ ಅತ್ಯಂತ ಹತ್ತಿರವಿರುವ ದೇಶ ಯಾವುದು? ಸರಿಯಾದ ಉತ್ತರ ಇಂಡೋನೇಷ್ಯಾ ದೇಶ. ಅಂದ್ರೆ ಇಂಡೋನೇಷ್ಯಾ ದೇಶ ಬಂದ್ಬಿಟ್ಟು ಇದು ಗ್ರೇಟ್ ಅಂಡಮಾನ್ ನಿಕೋಬಾರ್ಗೆ ಸಮೀಪದಲ್ಲಿ ಕಂಡುಬರುತ್ತದೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪವು ಇಲ್ಲಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿದೆ. ಗ್ರೇಟ್ ನಿಕೋಬಾರ್ ಭಾರತದ ಅತ್ಯಂತ ದಕ್ಷಿಣದ ಬಿಂದು. ಅಂದ್ರೆ ಇದನ್ನ ಇಂದಿರಾ ಪಾಯಿಂಟ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಇಂದಿರಾ ಪಾಯಿಂಟ್ ಅನ್ನು ಇದು ಹೊಂದಿದೆ. ಅಂದ್ರೆ ದಕ್ಷಿಣದ ಬಿಂದು ಯಾವ್ದಪ್ಪ ಅಂದ್ರೆ ಇಂದಿರಾ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಯಾವುದು ಮತ್ತು ಅದು ಯಾವ ನದಿಯಲ್ಲಿದೆ? ಸರಿಯಾದ ಉತ್ತರ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಬಂದ್ಬಿಟ್ಟು ಮಜೂಲಿ ದ್ವೀಪ ಆಗಿರುತ್ತೆ. ಇದು ಬ್ರಹ್ಮಪುತ್ರ ನದಿಯಲ್ಲಿ ಕಂಡುಬರುತ್ತದೆ. ಅಂದ್ರೆ ಇಲ್ಲಿ ನದಿಯ ಮೇಲೆ ಪ್ರಶ್ನೆಯನ್ನ ಅಗೇನ್ ಅಂಡ್ ಅಗೇನ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ದಯವಿಟ್ಟು ನದಿಗಳ ಮೇಲೆ ಪ್ರಶ್ನೆಗಳನ್ನ ಫೋಕಸ್ ಅನ್ನ ಮಾಡಿ. ಇದು ಈ ಮಜೂಲಿ ದ್ವೀಪ ಬಂದ್ಬಿಟ್ಟು ಇದೇನಿದೆಯಲ್ಲ ಫ್ರೆಂಡ್ಸ್, ಇದು ಅಸ್ಸಾಂ ರಾಜ್ಯದಲ್ಲಿ ನೆಲೆಗೊಂಡಿರುವ ದ್ವೀಪದ ಜಿಲ್ಲೆಯಾಗಿದೆ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ನ ಅತಿ ದೊಡ್ಡ ನದಿ ದ್ವೀಪ ಎಂದು ಗುರುತಿಸಲಾಗಿದೆ. ಅಂದ್ರೆ ಮಜೂಲಿ ದ್ವೀಪ ಇದು ಗಿನ್ನಿಸ್ ರೆಕಾರ್ಡ್ ಬುಕ್ ನಲ್ಲಿ ಪಡೆದುಕೊಂಡಿದೆ. ಅರಾವಳಿ ಪರ್ವತ ಶ್ರೇಣಿಯ ಹರಡುವಿಕೆ ಯಾವ ದಿಕ್ಕಿನಲ್ಲಿದೆ? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿಯು ಈಶಾನ್ಯದ ನೈಋತ್ಯ ದಿಕ್ಕಿಗೆ ಹರಡಿಕೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇದು ದೆಹಲಿಯಿಂದ ಗುಜರಾತ್ನವರೆಗೆ ಅರಾವಳಿ ಪರ್ವತ ಶ್ರೇಣಿಯು ಹರಡಿಕೊಂಡಿದೆ. ಇದು ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಲ್ಲಿ ಒಂದಾಗಿದೆ. ಅಂದ್ರೆ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವ್ದಪ್ಪ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಜಿಯೋಗ್ರಫಿ ಮೇಲೆ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಅಂದ್ರೆ ಅರಾವಳಿ ಪರ್ವತದ ಮೇಲೆ, ಪಶ್ಚಿಮ ಘಟ್ಟಗಳ ಮೇಲೆ ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ದಯವಿಟ್ಟು ಈ ಪ್ರಶ್ನೆಗಳ ಮೇಲೆ ಫೋಕಸ್ ಅನ್ನ ಮಾಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಯು ಪಂಜಾಬ್ ಅನ್ನು ಯಾವಾಗ ವಿಲೀನಗೊಳಿಸಿತು? ಸರಿಯಾದ ಉತ್ತರ 1849ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಪಂಜಾಬ್ ಅನ್ನ ವಿಲೀನಗೊಳಿಸುತ್ತದೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಎರಡನೇ ಆಂಗ್ಲೋ ಸಿಖ್ ಯುದ್ಧದ ನಂತರ ಪಂಜಾಬ್ ವಿಲೀನ ಆಗತ್ತೆ. ಈ ಸಮಯದಲ್ಲಿ ಲಾರ್ಡ್ ಡೌಲ್ ಹೌಸಿ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಅಂದ್ರೆ ಏನಿದೆ ಫ್ರೆಂಡ್ಸ್, ಇದು ಎರಡನೇ ಆಂಗ್ಲೋ ಸಿಖ್ ಯುದ್ಧ ಏನ್ ನಡೀತಿರ್ತದಲ್ಲ, ಆಗ ಈ ಯುದ್ಧದ ನಂತರ ಪಂಜಾಬ್ ಬಂದ್ಬಿಟ್ಟು ವಿಲೀನಗೊಳ್ಳುತ್ತದೆ. ಆ ಸಮಯದಲ್ಲಿ ಯಾರು ಭಾರತದ ಗವರ್ನರ್ ಜನರಲ್ ಆಗಿದ್ರಪ್ಪ ಅಂತಂದ್ರೆ ಲಾರ್ಡ್ ಹೌಸಿ ಆಗಿರ್ತಾರೆ ಫ್ರೆಂಡ್ಸ್. ಅಂದ್ರೆ ಇಲ್ಲಿ ಇವರು ಭಾರತದ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಕಾಯಂ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಅಂದ್ರೆ ಕಾಯಂ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ಲಾರ್ಡ್ ಕಾರ್ನ್ ವಾಲಿಸ್ ತರ್ತಾರೆ. ಇವರು ಬಂದ್ಬಿಟ್ಟು ಈ ಲಾರ್ಡ್ ಕಾರ್ನ್ ವಾಲಿಸ್ ಪಾಯಿಂಟ್ ಬಂದ್ಬಿಟ್ಟು ಇವರು 1793ರಲ್ಲಿ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇವರು ಬಂಗಾಳದಲ್ಲಿ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ ಫ್ರೆಂಡ್ಸ್. ಅಂದ್ರೆ ಈ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಹೇಳ್ಬೋದು. ಅದನ್ನ ಎಷ್ಟರೊಳಗೆ ಜಾರಿಗೆ ತರ್ತಾರ ಅಂದ್ರೆ 1793 ತರ್ತಾರ. ಅದು ಎಲ್ಲಿ ತರ್ತಾರಪ್ಪ ಅಂತಂದ್ರೆ ಬಂಗಾಳದಲ್ಲಿ ತರ್ತಾರೆ ಫ್ರೆಂಡ್ಸ್. ಇದನ್ನ ಜಮೀನ್ದಾರಿ ಪದ್ಧತಿ ಅಥವಾ ಇಸ್ತಮರಾರಿ ಪದ್ಧತಿ ಅಂತ ಎರಡು ರೀತಿಯಾಗಿ ಇದನ್ನ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಬಾರ್ಚಾ ನಗರವನ್ನು ಸ್ಥಾಪಿಸಿದ ಬುಂದೇಲದ ದೊರೆ ಯಾರು? ಸರಿಯಾದ ಉತ್ತರ ರುದ್ರ ಪ್ರತಾಪ್ ಸಿಂಗ್ ಬುಂದೇಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಬಾರ್ಚಾ ನಗರವನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಈ ನಗರವು ಮಧ್ಯಪ್ರದೇಶದ ಬೆಟ್ವಾ ನದಿಯ ದಡದಲ್ಲಿದೆ. ಅಂದ್ರೆ ಬೆಟ್ವಾ ನದಿ ಬಂದ್ಬಿಟ್ಟು ಇದು ಮಧ್ಯಪ್ರದೇಶದಲ್ಲಿ ಕಂಡು ಬಂದಿದ್ದು, ಈ ನಗರ ಬಂದ್ಬಿಟ್ಟು ಬೆಟ್ವಾ ನದಿಯ ದಡದಲ್ಲೇ ಇದು ಕಂಡು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಪಾಯಿಂಟ್ ಬಂದ್ಬಿಟ್ಟು 2019ರಲ್ಲಿ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಈ ಬಾರ್ಚಾ ನಗರವು ಸೇರಿಕೊಂಡಿದೆ.
ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅತ್ಯಂತ ಶಿಖರ ಯಾವ್ದಪ್ಪ ಅಂತಂದ್ರೆ ಸ್ಯಾಡಲ್ ಪೀಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಸ್ಯಾಡಲ್ ಪೀಕ್ ಬಂದ್ಬಿಟ್ಟು ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಅತ್ಯಂತ ಎತ್ತರವಾದ ಶಿಖರ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇದು ಉತ್ತರ ಅಂಡಮಾನ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇದರ ಎತ್ತರ ಸುಮಾರು 732 ಮೀಟರ್ ಎತ್ತರವನ್ನ ಹೊಂದಿದೆ ಫ್ರೆಂಡ್ಸ್. ಇದು ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ದಯವಿಟ್ಟು ಫೋಕಸ್ ಅನ್ನ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಸ್ಯಾಂಪೋ ಎಂದು ಯಾವ ನದಿಯನ್ನು ಕರೀತಾರಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿಯನ್ನ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಹಲವಾರು ಬಾರಿ ಬ್ರಹ್ಮಪುತ್ರ ನದಿಯ ಮೇಲೆ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಫೋಕಸ್ ಅನ್ನ ಮಾಡಿ. ಸ್ಯಾಂಪೋ ನದಿ ಅಂತ ಬ್ರಹ್ಮಪುತ್ರ ನದಿಯನ್ನು ಕರೀತಾರೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸ್ಯಾಂಪೋ ಅಂತ ಕರೀತಾರೆ ಫ್ರೆಂಡ್ಸ್. ಬಾಂಗ್ಲಾದೇಶದಲ್ಲಿ ಇದನ್ನ ಜಮುನಾ ಅಂತ ಕೂಡ ಕರೀತಾರೆ. ಇನ್ನು ಸುಂದರಿ ಎಂಬ ಮರಗಳು ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಸುಂದರಬನ್ಸ್ ಪ್ರದೇಶ. ಸುಂದರಿ ಮರಗಳು ಸುಂದರಬನ್ಸ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಸುಂದರಿ ಮರಗಳಿಂದಲೇ ಈ ಪ್ರದೇಶಕ್ಕೆ ಸುಂದರ್ಬನ್ಸ್ ಅಂತ ಹೆಸರು ಬಂತು. ಅಂದ್ರೆ ಸುಂದರ್ಬನ್ಸ್ ಕಾಡ್ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಇಲ್ಲಿ ಸುಂದರಿ ಮರಗಳು ಅತಿ ಹೆಚ್ಚಾಗಿ ಕಾಣಬಹುದರಿಂದ ಇದನ್ನ ಸುಂದರ್ಬನ್ಸ್ ಕಾಡ್ ಅಂತ ಕರೀತಾರೆ. ಇವು ಮ್ಯಾಂಗ್ರೋವ್ ಮಾದರಿಯ ಅರಣ್ಯಗಳಾಗಿ ಹೊಂದಿವೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರಪ್ಪ ಅಂದ್ರೆ ಸಂವಿಧಾನದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರ ನೋಡೋಣ. ಪಾಲಿಟಿ ಮೇಲೆ ಯಾವ ರೀತಿ ಪ್ರಶ್ನೆ ರೈಸ್ ಆಗಿದೆ ಅಂತ ನೋಡೋಣ. ಇನ್ನು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಪ್ರಕಾರದ ತುರ್ತು ಪರಿಸ್ಥಿತಿಗಳಿವೆ? ಸರಿಯಾದ ಉತ್ತರ 3 ಪ್ರಕಾರದ ತುರ್ತು ಪರಿಸ್ಥಿತಿಗಳು ಕಂಡುಬರುತ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದರ ವಿಧಿ ಬಂದ್ಬಿಟ್ಟು 352. ರಾಜ್ಯ ತುರ್ತು ಪರಿಸ್ಥಿತಿ, ಇದರ ವಿಧಿ ಬಂದ್ಬಿಟ್ಟು 356. ಆರ್ಥಿಕ ತುರ್ತು ಪರಿಸ್ಥಿತಿ, ಇದರ ವಿಧಿ ಬಂದ್ಬಿಟ್ಟು 360. ಇಲ್ಲಿ ಈ ರೀತಿ 3 ಪ್ರಕಾರಗಳು ಕಂಡುಬರುತ್ತವೆ, ರಾಜ್ಯ, ರಾಷ್ಟ್ರೀಯ, ಆರ್ಥಿಕ ಅಂತ. ಈ 3 ವಿಧಿಗಳನ್ನ ಪಕ್ಕಾ ಫೋಕಸ್ ಮಾಡಿ ಫ್ರೆಂಡ್ಸ್, ಎಕ್ಸಾಮ್ ನಲ್ಲಿ ಕೇಳ್ಬೋದು. ಆರ್ಥಿಕ ತುರ್ತು ಪರಿಸ್ಥಿತಿಯು ಭಾರತದಲ್ಲಿ ಇದುವರೆಗೂ ಒಮ್ಮೆಯೂ ಕೂಡ ಜಾರಿಯಾಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಅಂದ್ರೆ ಭಾರತೀಯ ಸಂವಿಧಾನದ ತುರ್ತು ಪರಿಸ್ಥಿತಿ ಮೇಲೆ ಪ್ರಶ್ನೆಯನ್ನ ಕೇಳುತ್ತಾರೆ, ದಯವಿಟ್ಟು ಅದರ ಮೇಲೆ ಫೋಕಸ್ ಅನ್ನ ಮಾಡಿ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರಪ್ಪ ಅಂದ್ರೆ ಲೋಕಸಭೆ ಸ್ಪೀಕರ್ ಬಂದ್ಬಿಟ್ಟು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ ಏನಪ್ಪಾ ಅಂತಂದ್ರೆ ಸಂವಿಧಾನದ 108ನೇ ವಿಧಿಯಡಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೀತಾರೆ. ಸ್ಪೀಕರ್ ಇಲ್ಲದಿದ್ದಲ್ಲಿ ಉಪಸಭಾಪತಿಯು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಂದ್ರ ಸಂವಿಧಾನದ 108ನೇ ವಿಧಿಯಡಿ ಒಳಗ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಲೋಕಸಭೆ ಸ್ಪೀಕರ್ ವಹಿಸಿರ್ತಾರೆ. ಅಕಸ್ಮಾತ್ ಏನಾದ್ರು ಸ್ಪೀಕರ್ ಇಲ್ಲದಿದ್ದಲ್ಲಿ ಉಪಸಭಾಪತಿ ಅಂದ್ರೆ ಲೋಕಸಭೆಯ ಉಪಸಭಾಪತಿ ಇದರ ಅಧ್ಯಕ್ಷತೆಯನ್ನ ವಹಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಸ್ಪೀಕರ್ ಮೇಲೆ ಅಂದ್ರೆ ಸಂಸತ್ತಿನ ಮೇಲೆ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಫೋಕಸ್ ಮಾಡಿ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲ? ಸರಿಯಾದ ಉತ್ತರ ಇದಕ್ಕೆ ವಿಧಿಗೆ ಸಂಬಂಧಪಟ್ಟಂತೆ ವಿಧಿ 20 ಮತ್ತು 21 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲಪ್ಪ ಅಂದ್ರೆ ವಿಧಿ 20, 21 ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಪಾಯಿಂಟ್ ಬಂದ್ಬಿಟ್ಟು ವಿಧಿ 20 ಅಪರಾಧಗಳಿಗೆ ಸಂಬಂಧಿಸಿದ ರಕ್ಷಣೆಯನ್ನ ಇದು ನೀಡುತ್ತದೆ. ಇನ್ನು ವಿಧಿ 21 ಬಂದ್ಬಿಟ್ಟು ಇದು ಜೀವಿಸುವ ಹಕ್ಕನ್ನ ಖಾತ್ರಿಪಡಿಸುತ್ತದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, 44ನೇ ಸಂವಿಧಾನಿಕ ತಿದ್ದುಪಡಿಯ ಮಹತ್ವ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಾರೆ. ಇದು ಬಂದ್ಬಿಟ್ಟು ಆಂತರಿಕ ಅಶಾಂತಿ ಪದವನ್ನ ಸಶಸ್ತ್ರ ದಂಗೆ ಎಂದು ಬದಲಿಸಲಾಯಿತು ಫ್ರೆಂಡ್ಸ್. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇದನ್ನ 1978ರಲ್ಲಿ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಲಾಯಿತು ಅಂತ ಹೇಳ್ಬೋದು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಕಾನೂನು ಹಕ್ಕನ್ನಾಗಿ ಇಲ್ಲಿ ಮಾಡಲಾಯಿತು ಫ್ರೆಂಡ್ಸ್. ಅಂದ್ರೆ ಈ ರೀತಿ ಸಂವಿಧಾನದ ತಿದ್ದುಪಡಿಗಳ ಮೇಲೆ ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳ್ತಾ ಇದ್ದಾರೆ, ದಯವಿಟ್ಟು ಫೋಕಸ್ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಯ ಮಂತ್ರಿಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತೆ? ಸರಿ ಉತ್ತರ ರಾಜ್ಯ ವಿಧಾನಸಭೆಗೆ ರಾಜ್ಯ ಮಂತ್ರಿಮಂಡಳಿಯು ಜವಾಬ್ದಾರಿ ಆಗಿರುತ್ತೆ. ಇದು ಸಂವಿಧಾನದ 164(2) ವಿಧಿ ಅಡಿಯಲ್ಲಿ ಬರುತ್ತದೆ. ಕೇಂದ್ರ ಮಂತ್ರಿಮಂಡಳಿಯ ಲೋಕಸಭೆಗೆ ಜವಾಬ್ದಾರರಾಗಿರ್ತಾರೆ. ಅಂದ್ರೆ ರಾಜ್ಯ ಮಂತ್ರಿಮಂಡಳಿಯ ಯಾರು ಜವಾಬ್ದಾರಾಗಿರ್ತಾರೆ ಅಂದ್ರೆ ರಾಜ್ಯ ವಿಧಾನಸಭೆಗೆ ಇವರು ಜವಾಬ್ದಾರಾಗಿದ್ರೆ, ಈ ರಾಜ್ಯ ವಿಧಾನಸಭೆಗೆ ಏನ್ ಜವಾಬ್ದಾರಾಗಿರ್ತಲ್ಲ ಫ್ರೆಂಡ್ಸ್ ರಾಜ್ಯ ಮಂತ್ರಿಮಂಡಳಿಯು, ಇದು 164(2) ವಿಧಿ ಅಡಿಯಲ್ಲಿ ಇದು ಕಂಡುಬರುತ್ತದೆ. ಕೇಂದ್ರ ಮಂತ್ರಿಮಂಡಳಿಯು ಲೋಕಸಭೆಗೆ ಜವಾಬ್ದಾರಾಗಿರ್ತಾರೆ. ಅಂದ್ರೆ ರಾಜ್ಯ ಮಂತ್ರಿಮಂಡಳಿಯು ರಾಜ್ಯ ವಿಧಾನಸಭೆಗೆ ಜವಾಬ್ದಾರಾಗಿದ್ರೆ, ಕೇಂದ್ರ ಮಂತ್ರಿಮಂಡಳಿಯು ಲೋಕಸಭೆಗೆ ಜವಾಬ್ದಾರಾಗಿರ್ತಾರೆ ಫ್ರೆಂಡ್ಸ್. ಅಂದ್ರೆ ಇದನ್ನ ಮುಂದಿನ ಶಿಫ್ಟ್ ನಲ್ಲಿ ಕೇಳಬಹುದು ಫ್ರೆಂಡ್ಸ್, ದಯವಿಟ್ಟು ಈ ಪ್ರಶ್ನೆಗಳನ್ನ ಫೋಕಸ್ ಮಾಡಿ. ಭಾರತದ ಪ್ರಸ್ತುತ CAG ಕಂಟ್ರೋಲ್ ಅಡಿಟರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಕೆ ಸಂಜಯ್ ಮೂರ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇವರು ಭಾರತದ 15ನೇ ಮಹಾಲೇಖಪಾಲರಾಗಿರ್ತಾರೆ, ಅಂದ್ರೆ CAG ಆಗಿರ್ತಾರೆ. CAG ಅಧಿಕಾರ ಅವಧಿ ಬಂದ್ಬಿಟ್ಟು 6 ವರ್ಷಗಳು, 65 ವಯಸ್ಸು ಲಾಸ್ಟ್ ಇರೋದು ಕೊನೆಯದು ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಭಾರತ ಪ್ರಸ್ತುತ CAG ಕೆ ಸಂಜಯ್ ಮೂರ್ತಿ ಆಗಿರ್ತಾರೆ. ಇವರು 15ನೇ CAG ಆಗಿರ್ತಾರೆ. ಇವರ ಅಧಿಕಾರ ಅವಧಿ 6 ವರ್ಷಗಳು ಅಥವಾ 65 ವಯಸ್ಸು ಅಂತ ಹೇಳ್ಬೋದು ಫ್ರೆಂಡ್ಸ್.
ಭಾರತದ ಮೊದಲ CAG ಯಾರಪ್ಪ ಅಂತಂದ್ರೆ ವಿ ನರಹರಿರಾವ್ ಅಂತ ಇವ್ರನ್ನ ಕರೀತಾರೆ ಫ್ರೆಂಡ್ಸ್. ಇವ್ರು ಬಂದ್ಬಿಟ್ಟು 1948ರಿಂದ 54ರವರೆಗೆ ಸೇವೆ ಸಲ್ಲಿಸಿರ್ತಾರೆ. ಅಂದ್ರೆ ಭಾರತದ ಮೊದಲ CAG ಯಾರಪ್ಪ ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಾರೆ. ವಿ ನರಹರಿರಾವ್ ಅಂತ ಹೇಳ್ಬೋದು. CAG ಅವರನ್ನು ಸಾರ್ವಜನಿಕ ಹಣದ ಕಾವಲುಗಾರ ಅಂತ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಸಾರ್ವಜನಿಕ ಹಣದ ಕಾವಲುಗಾರ ಅಂತ ಯಾರನ್ನ ಕರೀತಾರಪ್ಪ ಅಂತಂದ್ರೆ ಕಂಟ್ರೋಲ್ ಅಡಿಟರ್ ಜನರಲ್ ಅನ್ನ ಕರೀತಾರೆ ಫ್ರೆಂಡ್ಸ್. ದಯವಿಟ್ಟು ಈ ಪ್ರಶ್ನೆ ಮೇಲೆ ಫೋಕಸ್ ಅನ್ನ ಮಾಡಿ. ಅಂದ್ರೆ ಕಂಟ್ರೋಲ್ ಅಡಿಟರ್ ಜನರಲ್ ಮೇಲೆ ಫೋಕಸ್ ಅನ್ನ ಮಾಡಿ. CAG ಅವರ ಕರ್ತವ್ಯಗಳ ಬಗ್ಗೆ ಯಾವ ವಿಧಿ ತಿಳಿಸುತ್ತದೆ? ಸರಿಯಾದ ಉತ್ತರ ವಿಧಿ 149. ಅಂದ್ರೆ ವಿಧಿ 149 ಬಂದ್ಬಿಟ್ಟು CAG ಅವರ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ. ವಿಧಿ 148 ಬಂದ್ಬಿಟ್ಟು CAGಯ ನೇಮಕಾತಿ ಬಗ್ಗೆ ತಿಳಿಸುತ್ತದೆ. ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಂದ್ರೆ ಕಂಟ್ರೋಲ್ ಅಡಿಟರ್ ಜನರಲ್ ಬಗ್ಗೆ ಕರ್ತವ್ಯಗಳ ಬಗ್ಗೆ ತಿಳಿಸುವುದು ಯಾವುದು ಅಂದ್ರೆ 149. ಅಂದ್ರೆ ಅದೇ 148ನೇ ವಿಧಿ ಏನಪ್ಪಾ ಅಂತಂದ್ರೆ ಇದು ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. ಅಂದ್ರೆ ಕಂಟ್ರೋಲ್ ಅಡಿಟರ್ ಜನರಲ್ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಂಟ್ರೋಲ್ ಅಡಿಟರ್ ಜನರಲ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ದಯವಿಟ್ಟು ಈ ಪ್ರಶ್ನೆಗಳ ಮೇಲೆ ಫೋಕಸ್ ಅನ್ನ ಮಾಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಂವಿಧಾನದ ಯಾವ ಭಾಗವು ತುರ್ತು ಪರಿಸ್ಥಿತಿಯನ್ನು ವಿವರಿಸುತ್ತದೆ? ಭಾಗ 18 ಬಂದ್ಬಿಟ್ಟು ಸಂವಿಧಾನದ ತುರ್ತು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಈ ನಿಬಂಧನೆಗಳನ್ನು ಜರ್ಮನಿಯ ದೇಶದಿಂದ ಎರವಲು ಪಡೆಯಲಾಗಿದೆ. ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತದೆ. ಅಂದ್ರೆ ಇಲ್ಲಿ 3 ಪ್ರಶ್ನೆಯಿಂದ 4 ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್. ಮುಂದಿನ ಸೆಟ್ನಲ್ಲಿ ಕೇಳಿಸ್ಕೊಳ್ಬಹುದು. ದಯವಿಟ್ಟು ಫೋಕಸ್ ಮಾಡಿ. ಅಂದ್ರೆ ಸಂವಿಧಾನದ ತುರ್ತು ಪರಿಸ್ಥಿತಿ ಏನಿದೆ ಫ್ರೆಂಡ್ಸ್, ಇದು ಭಾಗ 18ರಲ್ಲಿ ಇದನ್ನ ವಿವರಿಸುತ್ತಾರೆ. ಅಂದ್ರೆ ಈ ತುರ್ತು ಪರಿಸ್ಥಿತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳಿದ್ರೆ ಜರ್ಮನಿ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ನೀವು ಹಾಕ್ಬೇಕಾಗತ್ತೆ. ಮತ್ತು ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಯಾರಿಗೆ ಇರುತ್ತಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಇರುತ್ತೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಯ ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ 25 ವರ್ಷಗಳು ರಾಜ್ಯ ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಬೇಕಾಗುತ್ತದೆ. ಇನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ 30 ವರ್ಷಗಳು ಇರಬೇಕು. ಮತದಾನದ ಕನಿಷ್ಠ ವಯಸ್ಸು 18 ವರ್ಷಗಳು. ಅಂದ್ರೆ ಈ ಕನಿಷ್ಠ ವಯಸ್ಸುಗಳ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ದಯವಿಟ್ಟು ಫೋಕಸ್ ಅನ್ನ ಮಾಡಿ. ಅಂದ್ರೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ರಾಜ್ಯ ವಿಧಾನಸಭೆಯೊಳಗೆ ನೀವೇನು ಅರ್ಹತೆ ಪಡೆಯಲು ಕನಿಷ್ಠ ವಯಸ್ಸು ಎಷ್ಟು ಇರಬೇಕು? 25 ವರ್ಷ. ಅದೇ ವಿಧಾನ ಪರಿಷತ್ನಲ್ಲಿ ಆದ್ರೆ 30 ವರ್ಷ. ಮತ್ತು ಮತದಾನ ಅಂದ್ರೆ ನೀವೇನು ವೋಟ್ ಮಾಡಕ್ ಹೋಗುತ್ತಲ್ಲ ಫ್ರೆಂಡ್ಸ್, ವೋಟ್ ಮಾಡಕ್ ಹೋಗ್ಲು ನಿಮ್ಗೆ 18 ವರ್ಷ ಮಿನಿಮಮ್ ಆಗಿರಲೇಬೇಕು ಫ್ರೆಂಡ್ಸ್. ಈ ರೀತಿ ಪ್ರಶ್ನೆ ಫೋಕಸ್ ಅನ್ನ ಮಾಡಿ ಫ್ರೆಂಡ್ಸ್. ಅಂದ್ರೆ ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಕನಿಷ್ಠ ಅರ್ಹತೆ ಮತ್ತು ವಯಸ್ಸು ಅಂದ್ರೆ ಅವ್ರದ್ದು ಅಧಿಕಾರಾವಧಿ ಮತ್ತು ಎಷ್ಟು ಹೊತ್ತು ಇರ್ತಾರೆ ಅಂತ ದಯವಿಟ್ಟು ಅದರ ಮೇಲೆ ಫೋಕಸ್ ಅನ್ನ ಮಾಡಿ. ಈ ರೀತಿ ಸಂವಿಧಾನದ ಮೇಲೆ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸೈನ್ಸ್ ವಿಜ್ಞಾನದ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತ ನೋಡೋಣ. ಮೈಟೋಕಾಂಡ್ರಿಯಾದಲ್ಲಿ ಎಷ್ಟು ಪೊರೆಗಳು ಇರುತ್ತವೆ? ಸರಿಯಾದ ಉತ್ತರ 2 ಪೊರೆಗಳು ಕಂಡುಬರುತ್ತದೆ. ಒಂದು ಬಂದ್ಬಿಟ್ಟು ಇದು ಹೊರಪೊರೆ ಮತ್ತು ಒಳಪೊರೆಯನ್ನು ಹೊಂದಿದೆ. ಒಳಪೊರೆಯು ಮಡಿಕೆಗಳನ್ನು ಕ್ರಿಸ್ಟೆ ಅಂತ ಕರೀತಾರೆ ಫ್ರೆಂಡ್ಸ್. ಅಂದ್ರೆ ಮೈಟೋಕಾಂಡ್ರಿಯಾದೊಳಗೆ ಎಷ್ಟು ಪೊರೆಗಳು ಇರ್ತಾವಪ್ಪ ಅಂದ್ರೆ 2 ಪೊರೆಗಳು ಇರ್ತಾವ. ಅದ್ರೊಳಗೆ ಒಂದು ಹೊರಪೊರೆ ಇದ್ರೆ ಇನ್ನೊಂದು ಒಳಪೊರೆ ಇರುತ್ತದೆ. ಆ ಒಳಪೊರೆಯ ಮಡಿಕೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಕ್ರಿಸ್ಟೆ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೈಟೋಕಾಂಡ್ರಿಯಾದ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಾರೆ. ದಯವಿಟ್ಟು ಅದರ ಮೇಲೆ ಫೋಕಸ್ ಮಾಡಿ. ಕೋಶದ ಶಕ್ತಿ ಕೇಂದ್ರ ಅಂದ್ರೆ ಪವರ್ ಆಫ್ ಸೆಲ್ಸ್ ಯಾವುದು? ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾನ ಪವರ್ ಆಫ್ ಸೆಲ್ಸ್ ಅಂದ್ರೆ ಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಪಾಯಿಂಟ್ ಏನಪ್ಪಾ ಅಂದ್ರೆ ATP ರೂಪದಲ್ಲಿ ಶಕ್ತಿಯನ್ನ ಉತ್ಪಾದಿಸುತ್ತದೆ. ಇದು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ. ಪಕ್ಕಾ ಎಕ್ಸಾಮ್ ನಲ್ಲಿ ಈ ಪವರ್ ಆಫ್ ಸೆಲ್ ಅಂದ್ರೆ ಕೋಶದ ಶಕ್ತಿ ಕೇಂದ್ರದ ಮೇಲೆ ಪ್ರಶ್ನೆಯನ್ನ ಅಗೇನ್ ಅಂಡ್ ಅಗೇನ್ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲಿ ATP ಅಂತಂದ್ರೆ ಏನಪ್ಪಾ ಅಂದ್ರೆ ಅಡಿನೋ ಟ್ರೈಫಾಸ್ಫೇಟ್. ಅಂದ್ರೆ ಈ ಮೈಟೋಕಾಂಡ್ರಿಯಾ ಬಂದ್ಬಿಟ್ಟು ಅಡಿನೋ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಮತ್ತು ಈ ಮೈಟೋಕಾಂಡ್ರಿಯಾ ಬಂದ್ಬಿಟ್ಟು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ಪವರ್ ಆಫ್ ಸೆಲ್ಸ್ ಬಗ್ಗೆ ದಯವಿಟ್ಟು ಕ್ವಶನ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಟ್ನಲ್ಲಿ ಕೇಳಬಹುದು, ಆಕಾಶದಲ್ಲಿ ಮಿಂಚು ಉಂಟಾಗಲು ಕಾರಣವೇನು? ಸರಿಯಾದ ಉತ್ತರ ವಿದ್ಯುದಾವೇಶ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಮೂಲಕ ಆಕಾಶದಲ್ಲಿ ಮಿಂಚು ಉಂಟಾಗಲು ಕಾರಣ ಆಗುತ್ತೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಮೋಡಗಳ ಘರ್ಷಣೆಯಿಂದ ಸ್ಥಿರ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಈ ಸಂದರ್ಭದಲ್ಲಿ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಿರುತ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಆಕಾಶದಲ್ಲಿ ಮಿಂಚು ಎದಕ್ಕೆ ಉಂಟಾಗತ್ತಪ್ಪ ಅಂತಂದ್ರೆ ವಿದ್ಯುತ್ ಆವೇಶದಿಂದ ಉಂಟಾಗುತ್ತದೆ. ಮೋಡಗಳು ಏನಿರ್ತಾವಲ್ಲ ಫ್ರೆಂಡ್ಸ್, ಅವು ಒಂದಕ್ಕೊಂದು ಘರ್ಷಣೆಯಿಂದ ಸ್ಥಿರ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ಸಂದರ್ಭದೊಳಗೆ ಏನಾಗತ್ತಪ್ಪ ಅಂದ್ರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚು. ಅಂದ್ರೆ ಈಗ ನೋಡಿ ಫ್ರೆಂಡ್ಸ್, ಮಳೆ ಆಗ್ತಾ ಇರ್ತಲ್ಲ ಫ್ರೆಂಡ್ಸ್, ಮಳೆ ಆಗುವ ಹೊತ್ತಿನಲ್ಲಿ ಫಸ್ಟ್ ಮಿಂಚು ಬರುತ್ತೆ ಫ್ರೆಂಡ್ಸ್. ಮಿಂಚು ಬಂದ ನಂತರ
ಶಬ್ದ ಅಂದ್ರೆ ಗುಡುಗುಡಿನ ಸೌಂಡು ಕೇಳುತ್ತೆ. ಅದೇ ಅಂದ್ರೆ ಬೆಳಕಿನ ವೇಗಕ್ಕಿಂತ ಶಬ್ದದ ವೇಗ ಹೆಚ್ಚಿರುವುದರಿಂದ ಈ ರೀತಿ ಆಕಾಶದಲ್ಲಿ ಮಿಂಚುಂಟಾಗಲು ಕಾರಣ ಆಗುತ್ತೆ. ಇನ್ನು ಮೈಟೋಕಾಂಡ್ರಿಯಾ ಪದವನ್ನು ಮೊದಲು ಬಳಸಿದವರು ಯಾರಪ್ಪ ಅಂತಂದ್ರೆ ಕಾರ್ಲ್ ಬೆಂಡ ಅವರು 1898ರಲ್ಲಿ ಮೈಟೋಕಾಂಡ್ರಿಯಾ ಎಂಬ ಪದವನ್ನ ಮೊದಲು ಬಳಸ್ತಾರೆ ಫ್ರೆಂಡ್ಸ್. ಇವರು ಜೀವಕೋಶದ ವಿಜ್ಞಾನದಲ್ಲಿ ಪ್ರಮುಖ ಸಂಶೋಧನೆಯನ್ನ ಮಾಡಿರ್ತಾರೆ ಮತ್ತು ಮೊದಲು ಇದನ್ನು ಬಯೋಪ್ಲಾಸ್ಟ್ ಅಂತ ಇವರು ಕರೆಯಲಾಗುತ್ತಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಮೈಟೋಕಾಂಡ್ರಿಯಾ ಪದವನ್ನ ಮೊದಲು ಬಳಸಿದವರು ಯಾರಪ್ಪ ಅಂದ್ರೆ ಕಾರ್ಲ್ ಬೆಂಡ. ಎಷ್ಟೊಳಗ ಕಂಡುಹಿಡಿತಾರಂದ್ರ 1898ರೊಳಗ. ಇವರು ಜೀವಕೋಶದ ವಿಜ್ಞಾನದಲ್ಲಿ ಪ್ರಮುಖ ಸಂಶೋಧನೆಯನ್ನ ಮಾಡಿರ್ತಾರೆ. ಇವರು ಈ ಮೈಟೋಕಾಂಡ್ರಿಯಾವನ್ನ ಮೊದಲು ಬಯೋಪ್ಲಾಸ್ಟ್ ಅಂತ ಕೂಡ ಕರಿತಾ ಇದ್ರು ಫ್ರೆಂಡ್ಸ್. ಈ ಪ್ರಶ್ನೆಯನ್ನ ಮುಂದಿನ ಶಿಫ್ಟ್ನಲ್ಲಿ ಕೇಳಿಕೊಳ್ಳಬಹುದು. ದಯವಿಟ್ಟು ಇದ್ರ ಮೇಲೆ ಫೋಕಸ್ ಅನ್ನ ಮಾಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ನಕ್ಷತ್ರಗಳ ಬಣ್ಣವು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಅವುಗಳ ತಾಪಮಾನ ಅಂದ್ರೆ ಟೆಂಪರೇಚರ್ ಅನ್ನ ಸೂಚಿಸುತ್ತೆ ಫ್ರೆಂಡ್ಸ್. ಇನ್ನು ಪಾಯಿಂಟ್ ಬಂದ್ಬಿಟ್ಟು, ಕೆಂಪು ಬಣ್ಣದ ನಕ್ಷತ್ರಗಳು ಕಡಿಮೆ ತಾಪಮಾನವನ್ನು ಹೊಂದಿರುತ್ತದೆ, ನೀಲಿ ಬಣ್ಣದ ನಕ್ಷತ್ರಗಳು ಅತಿ ಹೆಚ್ಚು ತಾಪಮಾನವನ್ನು ಹೊಂದಿರುತ್ತದೆ. ಅಂದ್ರೆ ನಕ್ಷತ್ರಗಳ ಬಣ್ಣಗಳು ಏನನ್ನು ಸೂಚಿಸ್ತವೆ ಅಂದ್ರೆ ಅವುಗಳ ತಾಪಮಾನ ಅಂದ್ರೆ ಟೆಂಪರೇಚರ್ನ ಸೂಚಿಸ್ತವೆ. ಅದ್ರೊಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಕೆಂಪು ಬಣ್ಣದ ನಕ್ಷತ್ರ ಅಂದ್ರೆ ಕೆಂಪಾಗಿ ಏನ್ ಕಾಣ್ತಾ ಇರ್ತದೆ ಫ್ರೆಂಡ್ಸ್, ಆ ಕೆಂಪು ಬಣ್ಣದ ನಕ್ಷತ್ರಗಳು ಕಡಿಮೆ ತಾಪಮಾನ ಹೊಂದಿರುತ್ತದೆ. ಮತ್ತು ನೀಲಿ ಬಣ್ಣದ ನಕ್ಷತ್ರಗಳು ಇರ್ತವೆ ಫ್ರೆಂಡ್ಸ್, ಅವು ಕೂಡ ಅತಿ ಹೆಚ್ಚು ತಾಪಮಾನವನ್ನು ಹೊಂದಿರುತ್ತದೆ. ಅಂದ್ರೆ ಇಲ್ಲಿ ನಕ್ಷತ್ರದ ಮೇಲೆ ಪ್ರಶ್ನೆಯನ್ನ ಕೇಳಿದ್ರೆ ದಯವಿಟ್ಟು ಫೋಕಸ್ ಮಾಡಿ. ಭೂಮಿಯ ಅಕ್ಷೀಯ ವಾಲು ಅಂದ್ರೆ ಆಕ್ಸಿಯಲ್ ಟಿಲ್ಟ್ ಎಷ್ಟು ಡಿಗ್ರಿ ಇರುತ್ತದೆ? ಸರಿ ಹೋದ್ರೆ 23.5 ಡಿಗ್ರಿ ಇರುತ್ತದೆ. ಈ ವಾಲುಕೆಯಿಂದಾಗಿ ಭೂಮಿಯ ಮೇಲೆ ಋತುಮಾನಗಳು ಬದಲಾಗುತ್ತದೆ. ಇದು ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣೆ ಮೇಲೆಯೂ ಪ್ರಭಾವವನ್ನು ಬೀರುತ್ತದೆ. ಅಂದ್ರೆ ಭೂಮಿಯ ಅಕ್ಷೀಯ ವಾಲು ಅಂದ್ರೆ ಆಕ್ಸಿಯಲ್ ಟಿಲ್ಟ್ ಬಂದ್ಬಿಟ್ಟು 23.5 ಡಿಗ್ರಿ ಇರುತ್ತೆ. ಈ 23.5 ಡಿಗ್ರಿ ವಾಲುವಿಕೆಯಿಂದಾಗಿ ಭೂಮಿಯ ಒಳಗ ಋತುಮಾನಗಳು ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ ಬದಲಾಗುತ್ತಾ ಇರುತ್ತೆ ಫ್ರೆಂಡ್ಸ್. ಇದು ಸೂರ್ಯನ ಸುತ್ತ ಚಲನೆಯನ್ನ ಅಂದ್ರೆ ಪರಿಭ್ರಮಣೆ ಅಂದ್ರೆ ಸುತ್ತುತ್ತಾ ಇರುತ್ತೆ ಫ್ರೆಂಡ್ಸ್. ಈ ಸುತ್ತುವುದರಿಂದ ಇದರ ಭೂಮಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇಸ್ರೋದ ಪ್ರಾಜೆಕ್ಟ್ ನೇತ್ರ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಾಹ್ಯಾಕಾಶದ ಕಸದ ಟ್ರ್ಯಾಕಿಂಗ್ ಬಂದ್ಬಿಟ್ಟು ಇದು ಪ್ರಾಜೆಕ್ಟ್ ನೇತ್ರಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಅಂದ್ರೆ ಇಲ್ಲಿ ಬಾಹ್ಯಾಕಾಶದ ಮೇಲೆ ಪ್ರಶ್ನೆಯನ್ನ ರೈಸ್ ಮಾಡಿರ್ತಾರೆ. ದಯವಿಟ್ಟು ಬಾಹ್ಯಾಕಾಶದ ಮೇಲೆ ಫೋಕಸ್ ಅನ್ನು ಮಾಡಿ. ಬಾಹ್ಯಾಕಾಶ ಕಸದಿಂದ ಭಾರತೀಯ ಉಪಗ್ರಹಗಳನ್ನು ರಚಿಸುವುದು ಇದರ ಗುರಿಯಾಗಿದೆ. ಇದರ ಮುಖ್ಯ ಕಚೇರಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕಂಡು ಬರುತ್ತದೆ. ಅಂದ್ರೆ ಇಸ್ರೋದ ಕೇಂದ್ರ ಕಚೇರಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ಬಾಹ್ಯಾಕಾಶದ ಕಸದಿಂದ ಭಾರತೀಯ ಉಪಗ್ರಹಗಳನ್ನು ರಚಿಸುವುದು ಈ ಬಾಹ್ಯಾಕಾಶದ ಟ್ರ್ಯಾಕಿಂಗ್ ನ ಗುರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಶುಕ್ರಯಾನ 1 ಮಿಷನ್ನ ಉದ್ದೇಶವೇನು? ಸರಿಯಾದ ಉತ್ತರ ಶುಕ್ರ ಗ್ರಹದ ವಾತಾವರಣದ ಅಧ್ಯಯನ ಮಾಡಲು ಶುಕ್ರಯಾನ 1 ಮಿಷನ್ದ ಉದ್ದೇಶ ಆಗಿರುತ್ತೆ. ಇದನ್ನ ಇಸ್ರೋ ಸಂಸ್ಥೆಯು ಯೋಜಿಸಿದೆ. ಅಂದ್ರೆ ಶುಕ್ರಯಾನ 1 ಮಿಷನ್ನ ಇಸ್ರೋ ಸಂಸ್ಥೆಯು ಸ್ಥಾಪಿಸಿದೆ. ಶುಕ್ರ ಗ್ರಹದ ಮೇಲೆ ರಡಾರ್ ಅನ್ನು ಬಳಸಿ ಸ್ಕ್ಯಾನ್ ಮಾಡುವುದು ಇದರ ಕೆಲಸ. ಅಂದ್ರೆ ಈ ಶುಕ್ರಯಾನ 1 ಮಿಷನ್ ಏನಿಲ್ಲ ಫ್ರೆಂಡ್ಸ್, ಇದು ಶುಕ್ರ ಗ್ರಹದ ಮೇಲೆ ರಡಾರ್ ಅನ್ನು ಬಳಸಿ ಸ್ಕ್ಯಾನ್ ಮಾಡುವುದು ಇದರ ಕೆಲಸ ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಯಾವ್ದರದ ಶುಕ್ರ ಗ್ರಹದ ಆಗಿರುತ್ತೆ. ಅಂದ್ರೆ ಆಗ ಹೇಳಿದ್ನಲ್ಲ ಫ್ರೆಂಡ್ಸ್, ATP ನ ಪೂರ್ವರೂಪ ಏನಪ್ಪಾ ಅಂದ್ರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಫ್ರೆಂಡ್ಸ್. ಇದನ್ನು ಜೀವಕೋಶದ ಶಕ್ತಿ ಕರೆನ್ಸಿ ಅಂತ ಕರೀತಾರೆ. ಇದು ಮೈಟೋಕಾಂಡ್ರಿಯಾದಲ್ಲಿ ಸಂಗ್ರಹ ಆಗಿರುತ್ತೆ ಫ್ರೆಂಡ್ಸ್. ಅಂದ್ರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಆಗಲೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ತಡಿತ ಚಾಲಕವನ್ನು ಅಂದ್ರೆ ಲೈಟಿಂಗ್ ಕಂಡಕ್ಟರ್ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಹೇಳಿ ಫ್ರೆಂಡ್ಸ್. ಇದು ಎತ್ತರದ ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸುತ್ತದೆ. ಇದು ಸಾಮಾನ್ಯವಾಗಿ ತಾಮ್ರದಿಂದ ಅಂದ್ರೆ ಕಾಪರ್ನಿಂದ ಮಾಡಲ್ಪಟ್ಟಿದೆ. ಅಂದ್ರೆ ತಡಿತ ಚಾಲಕವನ್ನು ಅಂದ್ರೆ ಲೈಟಿಂಗ್ ಕಂಡಕ್ಟರ್ ಕಂಡುಹಿಡಿದವರು ಅಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್. ಇವರು ಎತ್ತರದ ಕಟ್ಟಡಗಳನ್ನು ರಕ್ಷಿಸಲು ಮಿಂಚಿನಿಂದ ರಕ್ಷಿಸಲು ಇದನ್ನ ಕಂಡುಹಿಡಿದಿರ್ತಾರೆ. ಇದು ಸಾಮಾನ್ಯವಾಗಿ ಕಾಪರ್ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ರೀಡೆ ಮತ್ತು ಸಂಸ್ಕೃತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ಸ್ ಮೇಲೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ ಬನ್ನಿ. 1950ರ ಮೊದಲ ಫೀಬಾ ಬಾಸ್ಕೆಟ್ ವಿಶ್ವಕಪ್ ಗೆದ್ದ ದೇಶ ಯಾವುದು? ಸರಿಯಾದ ಉತ್ತರ ಅರ್ಜೆಂಟೀನಾ ದೇಶ ಅಂತ ಹೇಳ್ಬೇಕು ಫ್ರೆಂಡ್ಸ್. ಅಂದ್ರೆ 1950ರ ಸ್ಪೋರ್ಟ್ಸ್ ಮೇಲೆ ಇಲ್ಲಿ ಪ್ರಶ್ನೆ ಕೇಳುತ್ತಾರೆ. ಈ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನ ಸೋಲಿಸುತ್ತದೆ. ಯಾವುದು? ಅರ್ಜೆಂಟೀನಾ ಬಂದ್ಬಿಟ್ಟು ಫೀಬಾ ಬಾಸ್ಕೆಟ್ ಬಾಲ್ ವಿಶ್ವಕಪ್ ಗೆದ್ದ ಮೊದಲ ದೇಶ ಆಗಿದ್ದು, ಇದು ಯಾವ ಪಂದ್ಯವನ್ನ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಯಾರನ್ನು ಸೋಲಿಸಪ್ಪ ಅಂದ್ರೆ ಅಮೆರಿಕ ದೇಶವನ್ನ ಸೋಲಿಸುತ್ತೆ. ಇದು ಬಂದ್ಬಿಟ್ಟು ಈ ಪಂದ್ಯಾವಳಿಯು ಬ್ಯೂನಸ್ ಐರಿಸ್ ನಲ್ಲಿ ಕಂಡು ಬರುತ್ತದೆ ಅಂದ್ರೆ ನಡೀತದೆ. ಅಂದ್ರ ಪ್ರಶ್ನೆಯನ್ನ ಮುಂದಿನ ಶಿಫ್ಟ್ ನಲ್ಲಿ ಈ ರೀತಿ ಕೇಳ್ತಾರೆ ಫ್ರೆಂಡ್ಸ್. 1950ರ ಮೊದಲ ಫೀಬಾ ಬಾಸ್ಕೆಟ್ ವಿಶ್ವಕಪ್ ಎಲ್ಲಿ ನಡೀತಪ್ಪ ಅಂತಂದ್ರ ಬ್ಯೂನಸ್ ಐರಿಸ್ ನಲ್ಲಿ ನಡೀತೆ ಅಂತ ನೀವು ಹಾಕ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ, 2023ರ ಫೀಬಾ ಬಾಸ್ಕೆಟ್ ಬಾಲ್ ವಿಶ್ವಕಪ್ ಗೆದ್ದವರು ಯಾರು? ಸರಿಯಾದ ಉತ್ತರ ಜರ್ಮನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಜರ್ಮನಿ ತಂಡವು ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಅಂದ್ರೆ ಫೀಬಾ ಬಾಸ್ಕೆಟ್ ಬಾಲ್ ವಿಶ್ವಕಪ್ ಗೆದ್ದ ಮೊದಲ ದೇಶ ಯಾವ್ದಾದ್ರು ಇತ್ತಪ್ಪ ಅಂತಂದ್ರೆ ಅದು ಜರ್ಮನಿ ಅಂತ ಹೇಳ್ಬೋದು ಫ್ರೆಂಡ್ಸ್.
ಇದು ಬಂದ್ಬಿಟ್ಟು ಫೈನಲ್ನಲ್ಲಿ ಸರ್ಬಿಯಾ ತಂಡವನ್ನು ಸೋಲಿಸುತ್ತದೆ. ಭಾರತೀಯ ಹಾಕಿ ತಂಡ ಮೊದಲ ಒಲಿಂಪಿಕ್ ಚಿನ್ನ ಗೆದ್ದಿದ್ದು ಯಾವಾಗ? ಸರಿಯಾದ ಉತ್ತರ 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಹಾಕಿ ತಂಡ ಮೊದಲ ಒಲಿಂಪಿಕ್ ಚಿನ್ನವನ್ನು ಗೆದ್ದಿದೆ ಫ್ರೆಂಡ್ಸ್. ಆಗ ಜೈಪಾಲ್ ಸಿಂಗ್ ಮುಂಡಾ ಈ ತಂಡದ ನಾಯಕರು ಆಗಿರ್ತಾರೆ, ಅಂದ್ರೆ ಹಾಕಿ ತಂಡದ ನಾಯಕರು ಆಗಿರ್ತಾರೆ. ಈ ವಿಜಯವು ಭಾರತೀಯ ಹಾಕಿಯ ಸುವರ್ಣ ಯುಗಕ್ಕೆ ನಾಂದಿ ಹಾಡಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾಟಿ ಉತ್ಸವ ಅಂದ್ರೆ ನಾಟಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಅಂದ್ರೆ ಇಲ್ಲಿ ನೃತ್ಯಗಳ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್. ಹಲವಾರು ನೃತ್ಯಗಳಿವೆ, ದಯವಿಟ್ಟು ಒಂದು ಫೋಕಸ್ ಮಾಡಿದ್ರೆ ಒಂದು ಕ್ವಶನ್ಸ್ ನಿಮಗೆ ಪಕ್ಕ ನಿಮಗೆ ಅರ್ನ್ ಆಗುತ್ತೆ ಅಂತ ಹೇಳ್ಬೋದು. ಇದು ಪಾಯಿಂಟ್ ಬಂದ್ಬಿಟ್ಟು ಇದು ಕುಲ್ಲು ಪ್ರದೇಶದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. 2015ರಲ್ಲಿ ಅತಿ ದೊಡ್ಡ ಗುಂಪು ನೃತ್ಯವಾಗಿ ಇದು ಗಿನ್ನಿಸ್ ದಾಖಲೆಯನ್ನ ಬರೆದಿದೆ ಫ್ರೆಂಡ್ಸ್. ಅಂದ್ರೆ ಈ ನಾಟಿ ನೃತ್ಯ ಏನಿದೆ ಫ್ರೆಂಡ್ಸ್, ಇದು ಕುಲ್ಲು ಪ್ರದೇಶದ ಜನಪದ ನೃತ್ಯವಾಗಿದ್ದು ಇದು 2015ರೊಳಗ ಅತಿ ದೊಡ್ಡ ಗುಂಪು ಅಂದ್ರೆ ಅತಿ ಗುಂಪಾಗಿ ಈ ನೃತ್ಯವನ್ನ ಮಾಡ್ತಾರೆ ಫ್ರೆಂಡ್ಸ್. ಮಾಡಿದಾಗ ಇದು ಗಿನ್ನಿಸ್ ದಾಖಲೆಯನ್ನ ನಿರ್ಮಿಸುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಬಿಹು ನೃತ್ಯದಲ್ಲಿ ಮಹಿಳೆಯರು ಧರಿಸುವ ಉಡುಪು ಯಾವುದು? ಸರಿ ಉತ್ತರ ಮೇಕಲ್ ಚಾದರ್. ಮೇಕಲ್ ಚಾದರ್ನ ಬಿಹು ನೃತ್ಯದಲ್ಲಿ ಮಹಿಳೆಯರು ಧರಿಸುತ್ತಾರೆ. ಇದು ಅಸ್ಸಾಂನ ಸಾಂಪ್ರದಾಯಿಕ ನೃತ್ಯ ಉಡುಪಾಗಿದೆ. ಅಂದ್ರೆ ಬಿಹು ಬಂದ್ಬಿಟ್ಟು ಅಸ್ಸಾಂನ ಪ್ರಮುಖ ನೃತ್ಯವಾಗಿದ್ದು ಇದು ಬಿಹು ನೃತ್ಯದಲ್ಲಿ ಮಹಿಳೆಯರು ಧರಿಸುವ ಉಡುಪು ಮೇಕಲ್ ಚಾದರ್ ಆಗಿರುತ್ತೆ. ಬಿಹು ಹಬ್ಬವು ಅಸ್ಸಾಂನ ಅತ್ಯಂತ ದೊಡ್ಡ ಹಬ್ಬ ಕೂಡ ಆಗಿದೆ ಫ್ರೆಂಡ್ಸ್. ಬಿಹು ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ, ದಯವಿಟ್ಟು ಫೋಕಸ್ ಮಾಡಿ. ಚೆಸ್ ಆಟಗಾರರಿಗೆ ಗ್ರ್ಯಾಂಡ್ ಮಾಸ್ಟರ್ ಪದವಿ ನೀಡುವ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ FIDE ಅಂತ ಹೇಳ್ತಾರೆ ಫ್ರೆಂಡ್ಸ್. ಫೈಡ್ ಸಂಸ್ಥೆ ಬಂದ್ಬಿಟ್ಟು ಚೆಸ್ ಆಟಗಾರರಿಗೆ ಗ್ರ್ಯಾಂಡ್ ಮಾಸ್ಟರ್ ಪದವಿಯನ್ನು ನೀಡುತ್ತದೆ. ಇನ್ನು ಪಾಯಿಂಟ್ ಬಂದ್ಬಿಟ್ಟು ಇದು ವಿಶ್ವದ ಚದುರಂಗ ಆಟದ ಉನ್ನತ ನಿಯಂತ್ರಣ ಸಂಸ್ಥೆಯಾಗಿದೆ. ಪ್ರತಿ ವರ್ಷ ಜುಲೈ 20ರಂದು ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಆಚರಿಸ್ತಾರೆ. ಅಂದ್ರೆ ಪ್ರಶ್ನೆನ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಜುಲೈ 20 ಅಂತ ನೀವು ಕಣ್ಮುಚ್ಚಿ ಹಾಕ್ಬೇಕಾಗತ್ತೆ. ಇದು ಬಂದ್ಬಿಟ್ಟು ಫೈಡ್ ಸಂಸ್ಥೆ ಬಂದ್ಬಿಟ್ಟು ಇದು ವಿಶ್ವದ ಚದುರಂಗ ಆಟದ ಉನ್ನತ ನಿಯಂತ್ರಣ ಸಂಸ್ಥೆ ಅಂತ ಹೇಳ್ಬೋದು. ದಿ ಸರ್ಪೆಂಟ್ ಅಂಡ್ ದಿ ರೋಪ್ ಕಾದಂಬರಿಯ ಲೇಖಕರು ಅಂದ್ರೆ ಪುಸ್ತಕದ ಮೇಲೆ ಅಂದ್ರೆ ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾರೆ. ಸರಿ ಉತ್ತರ ರಾಜಾರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾರತೀಯ ಸಾಹಿತ್ಯದ ಶ್ರೇಷ್ಠ ಕಾದಂಬರಿಗಳಲ್ಲಿ ಈ ದ ಸರ್ಪೆಂಟ್ ಅಂಡ್ ದಿ ರೋಪ್ ಒಂದಾಗಿದೆ. ಇದಕ್ಕಾಗಿ ಇವರು 1964ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ರಾಜಾರಾವ್ ಇದಾರಲ್ಲ ಫ್ರೆಂಡ್ಸ್, ಇವರು ದ ಸರ್ಪೆಂಟ್ ಆಫ್ ದಿ ರೋಪ್ ಎಂಬ ಕಾದಂಬರಿಗೆ 1964ರೊಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಇವರು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಬಾರ್ಚಾ ನಗರದ ರಾಮರಾಜ ದೇವಾಲಯದ ವಿಶೇಷಣೆಯನ್ನು ಪ್ರಶ್ನೆಯನ್ನು ಕೇಳಬಹುದು ಫ್ರೆಂಡ್ಸ್. ಅಂದ್ರೆ ಕೇಳಿದರೆ ಇಲ್ಲಿ ರಾಮನನ್ನು ರಾಜನಾಗಿ ಪೂಜಿಸಲಾಗುತ್ತದೆ. ಈ ಬಾರ್ಚಾ ನಗರದೊಳಗ ರಾಮನನ್ನ ರಾಜನಾಗಿ ಪೂಜಿಸಲಾಗುತ್ತದೆ. ಈ ದೇವಾಲಯವು ಅರಮನೆಯ ವಿನ್ಯಾಸವನ್ನ ಹೊಂದಿದೆ ಫ್ರೆಂಡ್ಸ್. ಅಂದ್ರೆ ಈ ಬಾರ್ಚಾ ನಗರ ಅರಮನೆಯ ವಿನ್ಯಾಸವನ್ನು ಹೊಂದಿರುತ್ತದೆ. ಇಲ್ಲಿ ರಾಮನಿಗೆ ಗಾಡ್ ಆಫ್ ಆನರ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ರಾಷ್ಟ್ರೀಯ ಚೆಸ್ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಸರಿ ಉತ್ತರ ಜುಲೈ 20. ಅಂದ್ರೆ 1924ರೊಳಗ ಪೈಡ್ ಸ್ಥಾಪನೆಯಾದ ದಿನವಿದು. 1924ರೊಳಗ ಪೈಡ್ ಸ್ಥಾಪನೆ ಆಗುತ್ತೆ. ಅಂದ್ರೆ ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಪೈಡ್ ಸಂಸ್ಥೆ ಸ್ಥಾಪನೆ ದಿನ ಯಾವ್ದಮ್ಮ 1924. ಅದನ್ನ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚೆಸ್ ದಿನವನ್ನು ಯಾವಾಗ ಆಚರಿಸ್ತಾರೆ? 17 ಜುಲೈ 20ರಂದು ಆಚರಿಸ್ತಾರೆ. ಇದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದನ್ನ ಆಚರಿಸ್ತಾರೆ. ಇನ್ನು ಸುಪ್ರಸಿದ್ಧ ಲಕ್ಷ್ಮೀನಾರಾಯಣ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರ ಬಾರ್ಚಾ ದೇವಾಲಯ ಬಾರ್ಚಾ ನಗರದ ಮಧ್ಯಪ್ರದೇಶ ಅಂದ್ರೆ ಮಧ್ಯಪ್ರದೇಶದ ಬಾರ್ಚಾ ನಗರದಲ್ಲಿ ಕಂಡುಬರುತ್ತದೆ. ಇದು ಮೊಘಲ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣ ಆಗಿದೆ ಫ್ರೆಂಡ್ಸ್. ಇದು ಲಕ್ಷ್ಮೀನಾರಾಯಣ ದೇವಾಲಯ. ಇಲ್ಲಿ ಭಿತ್ತಿ ಚಿತ್ರಗಳು ತುಂಬಾ ಆಕರ್ಷಕವಾಗಿ ಈ ಸುಪ್ರಸಿದ್ಧ ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗಣಿತ ಮತ್ತು ಆರ್ಥಿಕತೆ ಅಂದ್ರೆ ಮ್ಯಾಥ್ಸ್ ಮತ್ತು ಎಕನಾಮಿಕ್ ನಲ್ಲಿ ಪ್ರಶ್ನೆ ಕೇಳುತ್ತಾರೆ. 50 ಮೀಟರ್ ಪರ್ ಸೆಕೆಂಡ್ ಅನ್ನು ಕಿಲೋಮೀಟರ್ ಪರ್ ಗಂಟೆಗೆ ಬದಲಾಯಿಸಿದ್ರೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. ಸರಿ ಉತ್ತರ 180 ಕಿಲೋಮೀಟರ್ ಪರ್ ಗಂಟೆ ಅಂತ ಹೇಳ್ಬೋದು. 50ನ್ನು 18/5ರಿಂದ ಗುಣಿಸಿದಾಗ 180 ಬರುತ್ತೆ ಫ್ರೆಂಡ್ಸ್. ವೇಗವನ್ನು ಕಿಲೋಮೀಟರ್ ಇಂದ ಬದಲಾಯಿಸಿದ್ರೆ 5/18 ಮಾಡ್ಕೊಂಡು ಗುಣಿಸಬೇಕು ಫ್ರೆಂಡ್ಸ್. ಆಗ 180 ಕಿಲೋಮೀಟರ್ ಪರ್ ಗಂಟೆ ಆನ್ಸರ್ ಬರುತ್ತೆ. ಈ ರೀತಿ ಪ್ರಶ್ನೆ ಅಂದ್ರೆ ಮೀಟರ್ ಅಂದ್ರೆ ಕಿಲೋಮೀಟರ್ ಸೆಕೆಂಡ್ ಮೇಲೆ ಅಂದ್ರೆ ಡಿಸ್ಟೆನ್ಸ್ ಮೇಲೆ ಪ್ರಶ್ನೆನ ಕೇಳಿರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ 2011ರ ಕ್ಯಾಲೆಂಡರ್ ಮತ್ತೆ ಯಾವ ವರ್ಷದಲ್ಲಿ ಬಳಕೆಯಾಗುತ್ತದೆ ಅಂತ. ಅಂದ್ರೆ 2011 ಮತ್ತೆ ಯಾವ ಕ್ಯಾಲೆಂಡರ್ ನಲ್ಲಿ ಬಳಕೆ ಆಗುತ್ತಪ್ಪ ಅಂದ್ರೆ 2022ರೊಳಗೆ ಬಳಕೆ ಆಗುತ್ತೆ. ಕೊನೆಯ 2 ಅಂಕೆಗಳನ್ನ 4ರಿಂದ ಭಾಗಿಸಿ ಫ್ರೆಂಡ್ಸ್. ಆಗ ನಿಮ್ಗೆ 2022 ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಈ ರೀತಿ ಗಣಿತದ ಮೇಲೆ ಕೂಡ ಈ ರೀತಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದ್ರೆ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸುವ ಚಾನಲ್ ಅಂತ ಯಾವ್ದನ್ನ ಕೇಳಿದ್ರೆ ಫ್ರೆಂಡ್ಸ್ 10 ಡಿಗ್ರಿ ಚಾನಲ್ ಅಂತ 10 ಡಿಗ್ರಿ ಚಾನಲ್ ಅಂತ ಹೇಳ್ಬೇಕು ಫ್ರೆಂಡ್ಸ್. ಇದು ಬಂಗಾಳ ಕೊಲ್ಲಿಯಲ್ಲಿ ನೆಲೆಗೊಂಡಿರುವ ಒಂದು ಜಲಸಂಧಿಯಾಗಿದೆ. ಅಂಡಮಾನ್
ದ್ವೀಪಗಳನ್ನು ಮತ್ತು ನಿಕೋಬಾರ್ ದ್ವೀಪಗಳಿಂದ ಭೌಗೋಳಿಕವಾಗಿ ಬೇರ್ಪಡಿಸುತ್ತದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆಪ್ಪ ಅಂದ್ರೆ ಬ್ಯಾರನ್ ದ್ವೀಪ. ಬ್ಯಾರನ್ ದ್ವೀಪ ಬಂದ್ಬಿಟ್ಟು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದ್ದು ಇದು ಅಂಡಮಾನ್ ಸಮುದ್ರದಲ್ಲಿ ನೆಲೆಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದು ಏಕೈಕ ದೃಢೀಕೃತ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಂವಿಧಾನದ ಯಾವ ವಿಧಿಯ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ? ಸರಿ ಉತ್ತರ ವಿಧಿ 51A. ಇದು ಸಂವಿಧಾನದ ಮೂಲಭೂತ ಕರ್ತವ್ಯವನ್ನು ಒಳಗೊಂಡಿದೆ. ಇನ್ನು ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಪಕ್ಕ ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್. ದಯವಿಟ್ಟು ಇದರ ಮೇಲೆ ಫೋಕಸ್ ಮಾಡಿ. ಇವುಗಳನ್ನ 1976 42ನೇ ತಿದ್ದುಪಡಿ ಮೂಲಕ ಇವುಗಳನ್ನ ಸೇರಿಸಲಾಯಿತು ಅಂತ ಹೇಳ್ಬೋದು. ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ. ದಯವಿಟ್ಟು ಇದರ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್. ಪಕ್ಕ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಭಾರತೀಯ ಸಂವಿಧಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಡಾಕ್ಟರ್ BR ಅಂಬೇಡ್ಕರ್ನ ಕರೀತಾರೆ. ಇವರು ಸಂವಿಧಾನದ ಕರಡು ಸಮಿತಿ ಕೂಡ ಅಧ್ಯಕ್ಷರಾಗಿರ್ತಾರೆ. ಭಾರತದ ಮೊದಲ ಕಾನೂನು ಮತ್ತು ನ್ಯಾಯ ಮಂತ್ರಿಯಾಗಿಯೂ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್ ರಾಜ್ಯ. ಇದು ಭಾರತದ ವಿಸ್ತೀರ್ಣದ ಸುಮಾರು 10.4ರಷ್ಟನ್ನು ಹೊಂದಿದೆ. ಅಂದ್ರೆ ಭಾರತದ 10.4ರಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ. ಇದು ತನ್ನ ಥಾರ್ ಮರುಭೂಮಿಗೆ ಐತಿಹಾಸಿಕ ಕೋಟೆಗಳಿಂದ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಸಣ್ಣ ರಾಜ್ಯ ಯಾವ್ದಪ್ಪ ಅಂದ್ರೆ ಗೋವಾ ಅಂತ ಹೇಳ್ಬೋದು. ಪಶ್ಚಿಮ ಕರಾವಳಿಯ ಕೊಂಕಣ ಪ್ರದೇಶದಲ್ಲಿ ಈ ಗೋವಾ ಕೊಂಡು ಬಂದಿದ್ದು ಇದು ಪ್ರವಾಸೋದ್ಯಮ ಮತ್ತು ಸುಂದರವಾದ ಸಮುದ್ರ ತೀರಗಳಿಗೆ ಹೆಸರುವಾಸಿ ಆಗಿದೆ ಫ್ರೆಂಡ್. ಅಂದ್ರೆ ಈ ಪ್ರಶ್ನೆಗಳು ಬಂದ್ಬಿಟ್ಟು ಮುಂದಿನ ಶಿಫ್ಟ್ ನಲ್ಲಿ ಕೇಳಬಹುದು. ದಯವಿಟ್ಟು ಫೋಕಸ್ ಮಾಡಿ. ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ? ಸರಿ ಉತ್ತರ ಮಂಗಳ ಗ್ರಹವನ್ನ ಕರೀತಾರೆ. ಇದರ ಮೇಲ್ಮೈ ಬಂದ್ಬಿಟ್ಟು ಕಬ್ಬಿಣದ ಆಕ್ಸೈಡ್ ಹೆಚ್ಚಿರುವುದರಿಂದ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಅಂದ್ರೆ ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರಪ್ಪ ಅಂದ್ರೆ ಮಂಗಳ ಗ್ರಹನ ಕರೀತಾರೆ ಫ್ರೆಂಡ್ಸ್. ಅದನ್ನ ಯಾಕೆ ಕರೀತಾರಪ್ಪ ಅಂದ್ರೆ ಮಂಗಳ ಗ್ರಹದ ಮೇಲೆ ಕಬ್ಬಿಣದ ಆಕ್ಸೈಡ್ ಹೆಚ್ಚಿರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣುವುದರಿಂದ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ. ಮಂಗಳಯಾನವು ಭಾರತದ ಮೊದಲ ಯಶಸ್ವಿ ಮಂಗಳ ಮಿಷನ್ ಆಗಿದೆ. ಬಾಂಗ್ಲಾದೇಶದ ಅಧಿಕೃತ ಕರೆನ್ಸಿ ಯಾವುದು? ಅಂದ್ರೆ ಕರೆನ್ಸಿ ಮೇಲೆ ದಯವಿಟ್ಟು ಫೋಕಸ್ ಮಾಡಿ. ಟಾಕಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಟಾಕಾ ಬಂದ್ಬಿಟ್ಟು ಈ ಶಿಫ್ಟ್ ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿದ್ದು ಅಂದ್ರೆ ಕರೆನ್ಸಿ ಮೇಲೆ ಪಕ್ಕ ಕ್ವಶನ್ ಕೇಳ್ತಾರೆ. ದಯವಿಟ್ಟು ಫೋಕಸ್ ಮಾಡಿ. ಬಾಂಗ್ಲಾದೇಶದ ಕೇಂದ್ರೀಯ ಬ್ಯಾಂಕ್ ಇದನ್ನ ಬಿಡುಗಡೆ ಮಾಡುತ್ತದೆ. ಬಾಂಗ್ಲಾದೇಶದ ರಾಜಧಾನಿ ಬಂದ್ಬಿಟ್ಟು ಢಾಕಾ ಆಗಿರುತ್ತೆ ಫ್ರೆಂಡ್ಸ್. ಜಪಾನ್ ದೇಶದ ರಾಜಧಾನಿ ಯಾವುದು? ನಗರ ಅಂದ್ರೆ ಟೋಕಿಯೋ ಬಂದ್ಬಿಟ್ಟು ಜಪಾನ್ ದೇಶದ ರಾಜಧಾನಿ ಆಗಿರುತ್ತೆ ಮತ್ತು ನಗರ ಕೂಡ ಆಗಿರುತ್ತೆ. ಇದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೆಟ್ರೋಪಾಲಿಟನ್ ಪ್ರದೇಶವಾಗಿದೆ. ಪ್ರಶ್ನೆನೇ ಈ ರೀತಿ ಕೇಳ್ತಾರೆ ಫ್ರೆಂಡ್ಸ್. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೆಟ್ರೋಪಾಲಿಟನ್ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ನೀವು ಕಣ್ಮುಚ್ಚಿ ಟೋಕಿಯೋ ಅಂತ ಹಾಕಿ ಫ್ರೆಂಡ್ಸ್. ಜಪಾನ್ ಅನ್ನು ಉದಯಿಸುವ ಸೂರ್ಯನ ನಾಡು ಅಂತ ಕೂಡ ಇದು ಪ್ರಸಿದ್ಧಿಯಾಗಿದೆ. ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವ್ದಪ್ಪ ಅಂದ್ರೆ ಸಹರಾ ಮರುಭೂಮಿ. ಇದು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಹರಡಿಕೊಂಡಿದೆ. ಇದು ಸುಮಾರು 11 ದೇಶಗಳ ಭೂಭಾಗವನ್ನ ಈ ಸಹರಾ ಮರುಭೂಮಿ ಒಳಗೊಂಡಿದೆ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆಪ್ಪ ಅಂದ್ರೆ 25 ಹೈಕೋರ್ಟ್ಗಳು ಕಂಡುಬರುತ್ತದೆ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಸ್ಥಾಪನೆಯಾದ ಹೈಕೋರ್ಟ್ ಅತ್ಯಂತ ಹೊಸದಾಗಿದೆ. ಅಂದ್ರೆ ಅತ್ಯಂತ ಹೊಸದಾದ ಹೈಕೋರ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಅಮರಾವತಿ ಅಂತ ಕಣ್ಮುಚ್ಚಿ ಹಾಕಿ ಫ್ರೆಂಡ್ಸ್. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಅಥವಾ ಹೆಚ್ಚು ರಾಜ್ಯಗಳಿಗೆ ಜಂಟಿ ಹೈಕೋರ್ಟ್ಗಳು ಕಂಡು ಬರುತ್ತದೆ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂತ ಪ್ರಶ್ನೆ ಕೇಳ್ತಾರೆ. ಸರಿ ಉತ್ತರ ಇಂದಿರಾ ಗಾಂಧಿ ಬಂದ್ಬಿಟ್ಟು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಾರೆ. 1966ರಲ್ಲಿ ಮೊದಲ ಬಾರಿಗೆ ಇವರು ಸ್ವೀಕರಿಸ್ತಾರೆ. ಅಂದ್ರೆ ಮಹಿಳಾ ಪ್ರಧಾನಮಂತ್ರಿಯಾಗಿ ಸ್ವೀಕರಿಸ್ತಾರೆ. ಇವರನ್ನ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಇಂದಿರಾ ಗಾಂಧಿ ಅವ್ರನ್ನ ಕರೀತಾರೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷದಲ್ಲಿ ಆರಂಭವಾಯಿತು? 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಗುತ್ತೆ. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಆಗ ಮಾಡ್ತಾರೆ ಫ್ರೆಂಡ್ಸ್. ಇದು ಬ್ರಿಟಿಷರ ವಿರುದ್ಧ ಕೊನೆಯ ಪ್ರಮುಖ ಸಾಮೂಹಿಕ ಚಳವಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಅದು ಕ್ವಿಟ್ ಇಂಡಿಯಾ ಚಳವಳಿ. ಭೌತಶಾಸ್ತ್ರದಲ್ಲಿ ಶಕ್ತಿಯ ಪವರ್ನ ಏಕಮಾನ ಪ್ರಶ್ನೆಯನ್ನ ಈ ಶಿಫ್ಟ್ ನಲ್ಲಿ ಕೇಳಿರ್ತಾರೆ. ಸರಿ ಉತ್ತರ ಪವರ್ನ ಏಕಮಾನ ಬಂದ್ಬಿಟ್ಟು ವ್ಯಾಟ್ ಆಗಿರುತ್ತೆ. ಇದನ್ನ ಜೇಮ್ಸ್ ವ್ಯಾಟ್ ಅವರು ಗೌರವಾರ್ಥವಾಗಿ ಹೆಸರಿಸಲಾಗಿದೆ. ಒಂದು ವ್ಯಾಟ್ ಎಂದರೆ ಪ್ರತಿ ಸೆಕೆಂಡಿಗೆ 1 ಜೂಲ್ ಕೆಲಸ ಮಾಡುವುದು ಎಂದರ್ಥ ಫ್ರೆಂಡ್ಸ್. ಮನುಷ್ಯನ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಹೋಮೋಸೆಪಿಯನ್ಸ್. ಈ ಪ್ರಶ್ನೆಯನ್ನು ಕೂಡ ಕೇಳಿರ್ತಾರೆ ಫ್ರೆಂಡ್ಸ್. ಇದರ ಅರ್ಥ ಬುದ್ಧಿವಂತ ಮಾನವ ಎಂದಾಗುತ್ತದೆ. ಅಂದ್ರೆ ಹೋಮೋಸೆಪಿಯನ್ಸ್ ಅಂದ್ರೆ ಬುದ್ಧಿವಂತ ಮಾನವ. ಇದನ್ನ ನಾಮಕರಣ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಕರ್ನಾಟಕದ ಯಾವ ತಾಣವು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿದೆ? ಸರಿಯಾದ ಉತ್ತರ ಹಂಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಅಂದ್ರೆ ಹಂಪಿ ಬಂತು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ಇದು ತುಂಗಭದ್ರಾ ನದಿಯ ದಡದಲ್ಲಿ ಎಡಭಾಗದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್. ಇನ್ನು ವಿಟಮಿನ್ ಸಿ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತಪ್ಪ ಅಂದ್ರೆ ಸ್ಕರ್ವಿ ರೋಗ ಉಂಟಾಗುತ್ತದೆ. ಈ ಪ್ರಶ್ನೆಯನ್ನು ಕೂಡ ಎಕ್ಸಾಮ್ ನಲ್ಲಿ ಅಂದ್ರೆ ಶಿಫ್ಟ್ ನಲ್ಲಿ ಕೇಳಿರ್ತಾರೆ. ವಿಟಮಿನ್ ಸಿ ಬಂದ್ಬಿಟ್ಟು ಸಿಟ್ರಸ್ ಹಣ್ಣುಗಳು ಅಂದ್ರೆ ಯಾವಪ್ಪ ಅಂದ್ರೆ ಕಿತ್ತಳೆ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಇವು ಹೇರಳವಾಗಿ ಕಾಣುವುದರಿಂದ ಇಲ್ಲಿ ವಿಟಮಿನ್ ಸಿ ಕಾಯಿಲೆ ಇವು ಹೆಚ್ಚಾಗುವುದರಿಂದ
ಈ ಕಾಯಿಲೆ ಸ್ಕ್ಯಾಬಿ ರೋಗ ಉಂಟಾಗುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆದಪ್ಪ ಅಂದ್ರೆ 1951-52 ಭಾರತದ ಮೊದಲ ಚುನಾವಣೆಗಳು ನಡೆದವ. ಸುಕುಮಾರ್ ಸೇನ್ ಅವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಆಗಿರ್ತಾರೆ. ಅಂದ್ರೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂತ ಹಾಕಿದ್ರೆ ಸುಕುಮಾರ್ ಸೇನ್ ಅಂತ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1951-52. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಶ್ವದ ಅತಿ ದೊಡ್ಡ ಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಸಾಗರ. ಇದು ಭೂಮಿಯ ಮೇಲ್ಮೈ ಸುಮಾರು 1/3 ಭಾಗವನ್ನು ಆವರಿಸಿದೆ. ಮರಿನಾ ಟ್ರೆಂಚ್ ಎಂಬ ವಿಶ್ವದ ಆಳವಾದ ಬಿಂದು ಇಲ್ಲಿ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೀತಾರಪ್ಪ ಅಂದ್ರೆ ಬೆಂಗಳೂರು ನಗರವನ್ನು ಕರೀತಾರೆ. ಇದು ಭಾರತದ ಪ್ರಮುಖ ಐಟಿ ಹಬ್ ಕೂಡ ಆಗಿದೆ ಫ್ರೆಂಡ್ಸ್ ಬೆಂಗಳೂರು ನಗರ. ಇದು ವಿಶ್ವದ ಪ್ರಸಿದ್ಧ ತಂತ್ರಜ್ಞಾನ ಕಂಪನಿಗಳ ಕೇಂದ್ರ ಕಚೇರಿ ಕೂಡ ಈ ಬೆಂಗಳೂರು ನಗರ ಆಗಿದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಿಗಿನಿಂಗ್ ಇಂದ ಟಿಲ್ ಎಂಡ್ ವರೆಗೆ ಏನು ವಾಚ್ ಮಾಡ್ತೀವಿ ಫ್ರೆಂಡ್ಸ್ ಅವ್ರಿಗೆ ಧನ್ಯವಾದಗಳು. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಏನು ನೋಡ್ತಾ ಇಲ್ಲ ಫ್ರೆಂಡ್ಸ್ ಈಗಲೇ ಹೋಗಿ ನಾ ಮಾಡೋ ವಿಡಿಯೋ ನಿಮ್ಗೆ ಏನಾದರೂ ಚೂರಾದ್ರೂ ಇಷ್ಟವಾಗಿದ್ರೆ ಲೈಕ್ ಅನ್ನ ಮಾಡಿ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಮ್ಮ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. SSGD ವಿದ್ಯಾರ್ಥಿಗಳಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ಹೈಪ್ ಮಾಡಿದ್ರೆ ವಿಡಿಯೋ ಬಂದ್ಬಿಟ್ಟು ಎಲ್ಲ ಕಡೆ ರೀಚ್ ಆಗುತ್ತೆ, ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.